ಸರ್ ನಾವಿಲ್ಲಿ ಅಂಬೇಡ್ ಚಾಟಿ ಸೇರ್ಪಡೆ ಆಗಿದ್ದೀವಿ. ಕಾರ್ಯಕರ್ತರಿಗೆ ವಾರ್ಡ್ ನಂಬರ್ 5 ಸಂಘಟನೆ ಮಾಡಿ ಕಾಂಗ್ರೆಸ್ ಬಾವುಟ ಆರಿಸಬೇಕು ಅಂತ ಸೇರ್ಪಡೆ ಆಗಿದೆ. ಆ ಕಾರಣಾಂತರದಿಂದ ತಪಾಸಣೆಯಾಗಿದೆ ಹೊರತು ನಾವೆಲ್ಲೂ ಇಲ್ಲಿ ನಾವು ಅದರಲ್ಲೂ ದೂರ ಇದನ್ನು ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸಗಳು ನಾವು ಮಾಡಿದ್ದೇವೆ ಸರ್. ಇವಾಗ ಅಂತಂದರೆ ಯಾವುದೇ ಒಂದು ಅಂದರೆ ಯಾವುದೇ ಬೇಡಿಕೆಗಳಲ್ಲಿ ಇಡದಂಗೆ ಮತ್ತೆ ಇಟ್ಟಿಲ್ಲ, ನಾವು ಯಾವುದೇ ಬೇಡಿಕೆ ಇಟ್ಟಿಲ್ಲ. ನಾವು ಖುದ್ದಾಗಿ ವೆಂಕಟೇಶ್ವರಯ್ಯನವ್ರು ಬಂದು ಈ ರೀತಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಬೇಕು ಅಂತ. ಈ ಬಾರಿ GBA ಚುನಾವಣೆಯಲ್ಲಿ ಪಕ್ಷಕ್ಕೆ ಎಷ್ಟು ಬೂಸ್ಟ್ ಆಗಿದೆ ಸರ್? ಈ ಟೈಮ್ ನಮಗೆ ಸರ್ಕಾರ ಇರೋದ್ರಿಂದ 7 ವಾರ್ಡು ಪಾಸಿಟಿವ್ ಇದೆ ಸರ್. ನೀವು ಘಾಟಲ್ಲಿ ಹೇಳಿದ್ರೆ BJPಯವರು ನನ್ನ ಆಲ್ರೆಡಿ ಸಂಪರ್ಕ ಮಾಡಿದ್ರು ಅಂತೇಳಿ. ಸೊ BJPಯಲ್ಲಿ ವಾರ್ಡ್ 20 ಜನ ಆಕಾಂಕ್ಷಿಗಳಿದ್ದಾರೆ. ಆ ಬಂಡಾಯದ ಬಿಸಿ ಏನಾದರೂ ನಿಮ್ಗೆ ಅನುಕೂಲ ಆಗುತ್ತೆ? ಅವ್ರಿಗೆ ಬೇಜಾರಾಗೇ ಆಗುತ್ತಲ್ಲ. ನಮ್ಮಲ್ಲಿ ನಾವು ಈಗ ನಾನು ಯಾರಿಗೂ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ನನಗೆ ಕೆಲವರು ಒಂದು 2-3 ಭೇಟಿ ಮಾಡಿ ಹೇಳಿದ್ರು, ಹಿಂಗೆ ಹೇಳಿದ್ದಾರೆ, ಬಟ್ ಈಗ ನೋಡ್ರೆ ಏನೋ ಮಾತು ತಪ್ಪಾಗಿದ್ದಾರೆ, ನಿಮ್ಮಲ್ಲೇನೋ ಅವಕಾಶ ಸಿಕ್ಕಿಲ್ಲ ಅಂತ. ನಾನು 1 ವರ್ಷಕ್ಕೆ ಹಿಂದೆ ಹೇಳಿದ್ದೆ, ಈ ಥರ ಅಲ್ಲಿ ಬಾಲಕರಲ್ಲಿ ತುಂಬ ಜನ ಬಿಟ್ಟು ಬರ್ತಾರೆ, ಇಲ್ಲ ಬಿಟ್ಟು ಬೇರೆ ಕಡೆ ಹೋಗ್ತಾರಂತ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಟೀಮ್ A ಟೀಮ್ B ಅಂತ. ಈಗ ಟೀಮ್ A ಬಂದ್ಬಿಟ್ಟು ಇಷ್ಟು ದಿವಸ ಏನಂತ ಕೊಟ್ಟರು ಟೀಮ್ A ಸ್ಟ್ರಾಂಗ್ ಅಂತ. ಈ ಟೀಮ್ A ಬಂದು B ಆಗೋಗ್ಬಿಟ್ಟಿದೆ. ಅಲ್ಲೇನು ನಮ್ಮ ಅಲ್ಲಿಂದ ಬರ್ತಾ ಇದ್ದಾರಲ್ಲ ಫೋರ್ಸು, ಆ ಫೋರ್ಸ್ ಇಲ್ಲಿ ಜಾಸ್ತಿ ಆಗಿದೆ. ಚಿಕ್ಕಬಳ್ಳಾಪುರ ಫೋರ್ಸು ನಮ್ಮ ಲೀಡರ್ ಅಲ್ಲಿದ್ದಾರಲ್ಲ ಅವರು BJP ಲೀಡರು, ಅಲ್ಲಿ ಫೋರ್ಸು ಅವ್ರದ್ದು ಜಾಸ್ತಿ ಆಗ್ತದೆ. ಅದು ಎಲ್ಲ ಗೊತ್ತಿರೋಂಥ ವಿಷಯನೇ, ಎಲ್ಲರ ಬಾಯಲ್ಲೂ ಬಂದಿದೆ. ಸರ್, ತಾವು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರೆ ಅರ್ಧ BJP ಆಲ್ರೆಡಿ ಬದಲಾಗೋಗಿದೆ ಇದೆ. ಇದರ ಅರ್ಥ ಏನು ಸರ್? ಇದು ನೇರವಾಗಿ ಯಾರ ಕೌಂಟರ್ ಇದೆ ಅರ್ಥ ಅಂದರೆ ಇವಾಗ ಅಲ್ಲಿರೋ 90 ಜನ ಅಲ್ಲಿ ಯಾವುದೋ ಒಂದು ಇವ್ರು ಹೋಗಿದ್ರು, ಯಾವುದೋ ಒಂದು ಕಾರಣಕ್ಕೆ ಹೋಗಿದ್ರು. ನಾನೇನು ಹೇಳಿದೆ, ಇವ್ರ ಶರೀರ ಅಲ್ಲಿತ್ತು, ಹೃದಯ ಕಾಂಗ್ರೆಸ್ಸಲ್ಲಿತ್ತು ಅಂತ. ಈಗಲೂ ಅಲ್ಲಿ ಸಾಕಷ್ಟು ಜನಕ್ಕೆ ಹೃದಯಲಿದೆ, ಬಟ್ ಅದು ಒಂಥರ ಬ್ಲ್ಯಾಕ್ ಮೇಲ್ ಮಾಡಿ ಹೇಳ್ಕೊತಾರಲ್ಲ. ಇಲ್ಲಿಂದ ಹೋಗ್ತಾ ಅಕೌಂಟ್ ಕೊಡಬೇಕು ಅಂದ್ಮೇಲೆ ಬೈದು ಇರ್ತಾರೆ, ಕಾಯ್ತಾ ಇದ್ರು. ಆಳು ಹೇಳ್ತಾರಲ್ಲ, ಎಳ್ದು ಬಿದ್ದರೆ ಆಳ್ಗೆ ಹೋಗ್ಬಿಟ್ಟು ಕಲ್ಲು ಅಂತ. ಹಾಗೆ ಅದು ಒಂದು ಕಾಲ ತಿರ್ತದೆ, ಯಾವುದೋ ಒಂದೇ ಥರ ಇರಲ್ಲ. ಎಷ್ಟೋ ಜನ ಅಲ್ಲಿರೋರು ಇವತ್ತು ಪರವಾಗಿಲ್ಲಪ್ಪ, ಕಾಂಗ್ರೆಸ್ ಅಲ್ಲದೆ ಬೇರೆಯವರು ನಮ್ಮನ್ನ ಕಾಪಾಡೋಕೆ ಬಂದಿದ್ದಾರೆ BJP ಅವರು ಅಂತ ಬೇರೆಯವ್ರಿದ್ದಾರೆ. ಇನ್ನಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ BJP? ಸಾಕಷ್ಟು ಜನ, ಇನ್ನಷ್ಟು ಜನ ಎಲ್ಲ ಸಾಕಷ್ಟು ಜನ ಇದೆ. ಅವರು ಇವಾಗ ನೋಡ್ತಾ ಇದ್ದಾರೆ ಯಾವ ಥರ ಡೆವಲಪ್ಮೆಂಟ್. ಸಾಕಷ್ಟು ಚೇಂಜಸ್ 28ರಲ್ಲಿ ಆಗುತ್ತೆ. ಈ BBMPಲೂ ಆಗುತ್ತೆ. BBMP ನಾನು ಹೇಳಿದಲ್ಲಿ 20 ಜನ ಅಂತ ಅವ್ರ ಪಕ್ಷದವ್ರನ್ನ ಕೇಳಿ ಎಷ್ಟು ಜನಕ್ಕೆ ಅವ್ರು ಮಾತು ಕೊಟ್ಟಿದ್ದಾರಂತ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆ 20 ಜನ ನೋಟೇಕ್ ಮಾಡಿ ಬೇರೆಯವ್ರ ಥರ ಅಂತ ಇದೆ. ಯಾಕಂದರೆ ಈ 5ನೇ ವಾರ್ಡು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದೇನೋ ಯಾವುದೋ ಕುತಂತ್ರ ನಡೆದಿದೆ ಈ ವಾರ್ಡಲ್ಲಿ, ಅದು ನಾನು ಕ್ಲಿಯರ್ ಮಾಡ್ತೀನಿ. ಈ ವಾರ್ಡ್ ಕುತಂತ್ರ ಹೆಂಗೆ ನಡೆದೈತೆ ಅಂತ ನಾನು ಬೇರೆ ಒಂದು ಟೈಮಲ್ಲಿ ಹೇಳ್ತೀನಿ. ದಿನ ಸ್ವಲ್ಪ ಇದು ಹಿಡಿಬೇಕಾದ್ರೆ ಏನು ನನ್ನ ಬಗ್ಗೆ ಅಂತ. ಸರ್, ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಅವ್ರಿಗೆ ಭಾಷಣ ಮಾಡಬೇಕಾದ್ರೆ ನಾನು ಯಾರಾದ್ರೂ 50 ವರ್ಷ ದುಡ್ಡು ತೊಗೊಂಡಿಲ್ಲ. ಯಾಕಂದರೆ ಈಗ BJP ಅವರು ದುಡ್ಡು ತಗೋತಾರೆ ಅಂತ ಅದು ನೀವು ಅರ್ಥ ಮಾಡ್ಕೊಬೇಕು. ನಾನು ನಮ್ಮಲ್ಲಿ ಗೊತ್ತಿರೋದಲ್ಲ ಇವರು